ಮಿಷನರಿಗಳು ಮಾಡ್ತಾ ಇದ್ದಂತಹ ಕೆಲಸ ಮತಾಂತರ ಮಾಡ್ತಾ ಇದ್ರು. ಕ್ರೈಸ್ತ ಮತದಲ್ಲಿ ಸಾಕಷ್ಟು ಸಾಹಿತ್ಯ ಇದೆ, ನೀವು ಒಳ್ಳೆ ಬೆಳಕು ಸಿಗುತ್ತೆ ಅಂತ ಹೇಳಿ ಮತಾಂತರ ಮಾಡ್ತಾ ಇದ್ರು. ಆವಾಗ ಅವರು ಘೋಷಿಸಿದ್ರು, ಮತಾಂತರ ಮಾಡೋದು ತಪ್ಪು, ಮತಾಂತರ ಮಾಡಬೇಕಾಗಿಲ್ಲ, ಎಲ್ಲ ಮತಗಳಲ್ಲಿರ್ತಕ್ಕಂತಹದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಪ್ರಯತ್ನ ಪಡಿ ಅಂತ ಹೇಳೋದು ಘೋಷಣೆ ಮಾಡಿದ್ರು. ಆ ರೀತಿ ಯಾವ ಮತವನ್ನು ದ್ವೇಷಿಸ್ತಲೇ ಎಲ್ಲದರಲ್ಲೂ ಇರತಕ್ಕಂತಹದ್ದನ್ನು ಸ್ವೀಕಾರ ಮಾಡೋದು ಥಿಯಾಸಫಿ ಕೆಲಸ. ಚಿನರಾಜದಾಸರು ಅಂತ ಹೇಳಿ ಥಿಯಾಸಫಿಯ ಹಿಂದೆ ಪ್ರೆಸಿಡೆಂಟ್ ಆಗಿದ್ದವರು ಒಂದು ಮಾತು ಹೇಳ್ತಾರೆ, ಥಿಯಾಸಫಿ ಟೇಕ್ಸ್ ಆಲ್ ಇನ್ ಅಂಡ್ ಕೀಪ್ ದೆಮ್ ಆಲ್ ಇನ್ ದೇರ್ ಸೂಟಬಲ್ ಪ್ಲೇಸಸ್ ಅಂತ ಹೇಳಿ, ಪ್ರತಿಯೊಂದನ್ನು ಸಹ ಸ್ವಾಗತಿಸುತ್ತೆ, ಅದರದರ ಸ್ಥಾನದಲ್ಲಿ ಅದನ್ನ ಇಟ್ಬಿಡುತ್ತೆ ಅಂತ ಹೇಳಿ ಅವರೊಂದು ಘೋಷಣೆ ಮಾಡಿದ್ದಾರೆ. ಇದೊಂದೊಂದನ್ನು ಸಹ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಥಿಯಾಸಫಿ ವೈಭವ ಎಷ್ಟಿದೆ, ಥಿಯಾಸಫಿಯ ಒಂದು ಮಹಿಮೆ ಎಷ್ಟು ಅಂತಕ್ಕಂಥದ್ದನ್ನ ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಬಸವಣ್ಣವರು ಹೇಳ್ತಾ ಇದ್ದಂತ ಅನುಭವ ಮಂಟಪನೇ ನಾವು ಇವತ್ತು ಸೇರಿರತಕ್ಕಂಥದ್ದು. ಈ ಅನುಭವ ಮಂಟಪದಲ್ಲಿ ಎಂತಹ ಲಕ್ಷಣ ಇರಬೇಕು ಅಂತೇಳಿ ನಮ್ಮ ನಿರ್ದೇಶಕರು ತಿಳಿಸಿದ್ದಾರೆ. ಬಾಹ್ಯ ಮೌನ, ಆಂತರಂಗಿಕ ಮೌನ, ಆಗ ನಮ್ಮ ಒಳಗಡೆ ಬೆಳಕರಿಯುತ್ತೆ. ಆ ಬೆಳಕು ಬುದ್ಧಿಯಿಂದ ಬರುತ್ತೆ, ಜೀವಾತ್ಮನ ಸಂದೇಶ ನಾವು ಕೇಳಬಹುದು, ಆಗ ನಾವು ತಪ್ಪು ದಾರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂತ ನಿಜವಾದಂತಹ ದಾರಿಯನ್ನ ನಮ್ಮ ಸಾಧನಾ ಪಥದಲ್ಲಿ ಮಾಡಿಕೊಡ್ತಕ್ಕಂಥದ್ದು ಥಿಯಾಸಫಿ. ಈ ಒಂದು ಥಿಯಾಸಫಿಯನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ತಿಳಿಬೇಕು ಅಂತ ಹೇಳೋದಾದ್ರೆ ಒಂದು ಸಲಹೆ ತಮ್ಮ ಮುಂದಿಡೋದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತೀನಿ. ಸುವರ್ಣ ಸೋಪಾನಗಳು ಅಂತ ಹೇಳಿ ಬ್ಲವಾಟ್ಸ್ಕಿಮ್ನವರು ಒಂದು ಶೀರ್ಷಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದರ 13 ವಿಚಾರಗಳನ್ನು ತಿಳಿಸಿ ನಾವು ಯಾವ ರೀತಿ ಸಾಧಕರು ಬಾಳ್ಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದರ ಮೊದಲನೇದೇ ಶುಚಿಯಾದ ಜೀವಿತ, ಎರಡನೇದೇ ನಿಷ್ಪಕ್ಷಪಾತವಾದ ಮನಸ್ಸು ಅಂತ ಹೇಳಿ. ನಮ್ಮ ಜೀವಿತದಲ್ಲಿ ಶುಚಿತ್ವ ಬೇಕು, ಸ್ವಚ್ಛತೆ ಇರಬೇಕು, ನಮ್ಮ ಮನಸ್ಸು ನಿಷ್ಪಕ್ಷಪಾತವಾಗಿರ್ಬೇಕು. ನಿಷ್ಪಕ್ಷಪಾತವಾದ ಮನಸ್ಸು ಅಂತ ಹೇಳಿದ್ರೆ ಓಪನ್ ಮೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಕಂಡೀಷನ್ಡ್ ಮೈಂಡ್ ಅಲ್ಲ, ಓಪನ್ ಮೈಂಡ್ ಆಗ್ಬೇಕು. ಓಪನ್ ಮೈಂಡ್ ಆದಾಗ ನಮ್ಮ ದಾರಿ ನಾವೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆ ಓಪನ್ ಮೈಂಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಥಿಯಾಸಫಿ ನಿಮಗೆ ತೋರಿಸ್ಕೊಡುತ್ತೆ. ಆ ಓಪನ್ ಮೈಂಡ್ ಅಂತ ಹೇಳಿದ್ರೆ ಹಿಂದಿನಿಂದ ನಾವು ಬೆಳೆಸ್ಕೊಂಡು ಬಂದಿರತಕ್ಕಂತಹ ಕಂದಾಚಾರಗಳು, ಲೆಕ್ಕಾಚಾರಗಳು, ಅಭಿಪ್ರಾಯಗಳೆಲ್ಲವನ್ನೂ ಸಹ ಪಕ್ಕದಲ್ಲಿಟ್ಟು ಆ ಮನಸ್ಸನ್ನ ಖಾಲಿ ಮಾಡಿದಾಗ, ಖಾಲಿ ಮಾಡಿದ ಮನಸ್ಸಿನಲ್ಲಿ ಒಳಗಡೆಯಿಂದ ಬರತಕ್ಕಂತಹ ಒಂದು ಬೆಳಕಿನಲ್ಲಿ ನಮ್ಮ ದಾರಿ ನಾವು ಕಂಡ್ಕೋಬಹುದು. ಅದರಿಂದ ಈ ಒಂದು ಥಿಯಾಸಫಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ 2 ಲಕ್ಷಣಗಳನ್ನ ನಾವೆಲ್ಲ ಚೆನ್ನಾಗಿ ಬೆಳೆಸ್ಕೋಬೇಕು. ಜೀವನದಲ್ಲಿ ಶುಚಿತ್ವ ಬೇಕು, ಮನಸ್ಸಿನಲ್ಲಿ ನಿಷ್ಪಕ್ಷಪಾತ ದೃಷ್ಟಿ ಬೇಕು. ಜೀವನದಲ್ಲಿ ಸ್ವಚ್ಛತೆ ಅಂತ ಹೇಳಿದ್ರೆ 5 ವಿಷಯಗಳನ್ನ ನಾವು ತಿಳ್ಕೋಬೇಕಾಗತ್ತೆ. ಪಂಚ ವಿಮಾನಗಳು ಅಂತ ಅದನ್ನು ಕರೀತಾರೆ. ನಮ್ಮ ದೇಹ ಶುದ್ಧಿ ಇರಬೇಕು, ನಾವು ಹಾಕೊಳ್ತಕ್ಕಂತಹ ಉಡುಪುಗಳು ಶುದ್ಧಿಯಾಗಿರ್ಬೇಕು, ನಮ್ಮ ಪರಿಸರ ಶುದ್ಧಿಯಾಗಿರ್ಬೇಕು. ಈ 3ಕ್ಕೂ ಸಾಕಷ್ಟು ಗಮನ ಕೊಡ್ತೀವಿ. ದೇಹವನ್ನು ಶುಚಿಯಾಗಿ ಇಟ್ಕೋಬೇಕು ಅಂತೇಳಿ ಸ್ನಾನ ಮಾಡ್ತೀವಿ, ಉಡುಪುಗಳು ಸ್ವಚ್ಛವಾಗಿರ್ಬೇಕು ಅಂತೇಳಿ ತೊಳೆದು ಹಾಕೊಳ್ತೀವಿ. ಆದ್ರೆ ಪರಿಸರ ಮಾಲಿನ್ಯ, ಸುತ್ತಲ ಪರಿಸರದ ಬಗ್ಗೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ನಾವು ವಾಸ ಮಾಡತಕ್ಕಂಥ ಪರಿಸರ ಬಹಳ ಸ್ವಚ್ಛವಾಗಿರ್ಬೇಕು. ನಾವು ಮನೆಯಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳು ವ್ಯವಸ್ಥಿತವಾಗಿ ಜೋಡಿಸಿರ್ಬೇಕು. ಪ್ರತಿಯೊಂದು ಸಹ ಕಲಾತ್ಮಕವಾಗಿರ್ಬೇಕು. ಮನೇಲಿ ಯಾರಾದ್ರೂ ಹೆಜ್ಜೆ ಇಟ್ಟರೆ ಏನೋ ಒಂದು ರೀತಿ ಆನಂದ, ಸಂತೋಷ, ಸಮಾಧಾನ ಅವ್ರಿಗೆ ಆಗ್ಬೇಕು. ಹಾಗಾದ್ರೆ ನಮ್ಮ ಮನೆಗಳು ಆಗಿಲ್ಲ. ಯಾವ ಸಾಮಾನ್ಯಲ್ಲಿದ್ರೆ ಅಲ್ಲೇ ಬಿಸಾಕಿರ್ತೀವಿ, ಯಾವ್ದೆಲ್ಲೆಲ್ಲಿ ಬಿದ್ದರೆ ಅಲ್ಲಲ್ಲಿ ಅಸ್ತವ್ಯಸ್ತವಾಗಿ ಇಟ್ಟಿರ್ತೀವಿ. ಆವಾಗ ನಾವು ಥಿಯಾಸಫಿನ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಒಂದು ವ್ಯವಸ್ಥೆ ಬರಬೇಕು. ಹಾಗೆಯೇ ನಮ್ಮ ಒಳಗಡೆ ಬರತಕ್ಕಂಥ ಭಾವನೆಗಳು ಶುದ್ಧವಾದ ಭಾವನೆಗಳಾಗಬೇಕು. ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಯೋಚನೆಗಳು ಸಹ ಉನ್ನತವಾದ ಆಲೋಚನೆಗಳಾಗಬೇಕು. ಈ ಪಂಚವಿಮಲಗಳು ಶುಚಿಯಾದ ಜೀವಿತಕ್ಕೆ ತಳಹದಿ. ಶರೀರ ಶುದ್ಧಿ, ಉಡುಪುಗಳ ಶುದ್ಧಿ, ಪರಿಸರದ ಶುದ್ಧಿ, ಭಾವನೆಗಳ ಶುದ್ಧಿ ಮತ್ತು ಉನ್ನತವಾದ ಆಲೋಚನೆಗಳು. ಹೊರಗಿನ 3ನ್ನು ನಾವೇನೋ ಒಂದು ರೀತಿ ಕಷ್ಟಪಟ್ಟು ವ್ಯವಸ್ಥೆ ಮಾಡಿಕೊಂಡ್ರು ಸಹ ಒಳಗಿನ 2 ಮಾಡ್ಕೊಳ್ಳೋದು ಕಷ್ಟ. ಶುದ್ಧ ಇದನ್ನ ಸಾಧಿಸಿದ್ರೆ ಉತ್ತಮವಾದಂತ ಸ್ಥಿತಿ ನಾವು ಮುಟ್ಟೋದಕ್ಕೆ ಸಾಧ್ಯ. ಇದನ್ನ ಹೇಗೆ
ಅಂತ ನಾವು ನೋಡೋದಾದ್ರೆ, ಈ ಶುಚಿತ್ವ ಆದ್ಮೇಲೆ ಎರಡನೇ ಲಕ್ಷಣ ನಾನು ಹೇಳಿದ ಹಾಗೆ ಓಪನ್ ಮೈಂಡ್ ಅಂತ ಹೇಳಿ. ಓಪನ್ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಮನಸ್ಸಿನ ನಾನಾ ಚಿಂತೆಗಳು ಬರುತ್ತೆ. ಒಂದಲ್ಲ ಒಂದು ವಿಷಯವನ್ನ ಮನಸ್ಸನ್ನು ಆವರಿಸುತ್ತೆ. ನಾವು ಉನ್ನತವಾದ ಚಿಂತನೆ ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಧ್ಯೇಯವನ್ನು ಇಟ್ಕೊಂಡು ಧ್ಯಾನ ಮಾಡಕ್ ಹೋದ್ರೂ ಸಹ ನಮಗೆ ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದ ಹಂತ ಹಂತವ ನಾವು ಕಳ್ಕೊಳ್ಳೋದಕ್ಕೆ ಏನು ವಿಧಾನ ಅಂತ ಹೇಳಿ ಅದನ್ನು ಸಹ ತಿಳಿಸುತ್ತೆ ಇತಿಹಾಸ. ಅದಕ್ಕೊಂದು ನಡೆದಿರತಕ್ಕಂಥ ಒಂದು ಘಟನೆ ತಮಗೆ ಹೇಳಿದ್ರೆ ತೆರೆದ ಮನಸ್ಸು ಯಾವುದು ಅಂತ ಹೇಳಿ ಚೆನ್ನಾಗಿ ಅರ್ಥವಾಗುತ್ತೆ. ತೆರೆದ ಮನಸ್ಸು ಅಂತ ಹೇಳಿದ್ರೆ, ಒಬ್ಬ ರೈತ ಜಾತ್ರೆಗೆ ಹೋಗಿದ್ದ. ಜಾತ್ರೆಯಿಂದ ವಾಪಸ್ ಬರ್ಬೇಕಾದ್ರೆ ಬಹುಶಃ ನಾವೆಲ್ಲ ಮಕ್ಕಳಿಗೆ ಏನಾದ್ರೂ ಒಂದು ಸ್ವಲ್ಪ ತಿಂಡಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಹೋದ ತಕ್ಷಣ ಮಕ್ಕಳು ಸಹ ನಮ್ಮನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಾವು ಪೂರ್ವಭಾವಿಯಾಗಿ ಜಾತ್ರೆಗೂ ವಾಪಸ್ ಬರ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಕಟ್ಟಿಸ್ಕೊಂಡು ಬರ್ತಕ್ಕಂಥದ್ದು ಅಭ್ಯಾಸ. ಆ ರೀತಿ ಆ ರೈತ ಏನು ಮಾಡ್ದ, ಜಾತ್ರೆನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಮಿಠಾಯಿ ತಗೊಂಡು ಹೋಗೋಣ ಅಂತ ಹೇಳಿ ಆ ಮಿಠಾಯಿ ಅಂಗಡಿಗಳ ಸಾಲ್ಗೆ ಹೋದ. ಮಿಠಾಯಿ ಅಂಗಡಿಲಿ ಹೋಗಿ ಒಂದು ಅಂಗಡಿಲಿ ಮೊದಲು ಶಾಂಪಲ್ ಕೇಳ್ದ. ಮಿಠಾಯಿ ಸ್ವಲ್ಪ ಕೊಡಪ್ಪ, ಶಾಂಪಲ್ ನೋಡಿ ತಗೊಳ್ತೀನಿ ಅಂತ ಹೇಳಿ ಅವನ್ ಶಾಂಪಲ್ ಕೊಟ್ಟ. ಇನ್ ಬಾಯಿಗೆ ಹಾಕೊಂಡ, ಚೆನ್ನಾಗಿಲ್ಲ ಅಂತ ಪಕ್ಕದ ಅಂಗಡಿಗೆ ಹೋದ. ಹಾಗೆ ಇನ್ನೊಂದು ಅಂಗಡಿಗೆ ಹೋದ. ಇವ್ 4-6 ಅಂಗಡಿಗಳನ್ನ ಹೀಗೆ ಅಲದಾಡ್ತಾ ಇದ್ದ. ಕೊನೆ ಅಂಗಡಿ ಇದ್ದು ನೋಡ್ತಾ ಇದ್ದ. ಅವನೇನು ವ್ಯಾಪಾರ ಇರ್ಲಿಲ್ಲ. ಇವನ್ ಯಾಕೆ ಈಗ ಅಂಗಡಿ ಹೋಗಿ ಶಾಂಪಲ್ ನೋಡಿ ವಾಪಸ್ ಬರ್ತಾ ಇದ್ದಾನೆ ಅಂತ ಹೇಳಿ ಅವನು ಯೋಚನೆ ಮಾಡ್ದ. ಯೋಚನೆ ಮಾಡಿದ ಮೇಲೆ ಅವನು ಬಂದ ತಕ್ಷಣ ಅವರ ಅಂಗಡಿಗೆ ಬಂದು ಕೇಳಿದಾಗ ಮಿಠಾಯಿ ಶಾಂಪಲ್ ಕೊಡು ಅಂದ. ಅವನು ಒಂದ್ ಲೋಟ ನೀರು ಕೈ ಕೊಟ್ಟು, ನಿನ್ ಬಾಯಿ ಚೆನ್ನಾಗಿ ಮುಕ್ಕಳಿಸಪ್ಪ, ಆಮೇಲೆ ಶಾಂಪಲ್ ಕೊಡ್ತೀನಿ ಅಂದ. ಸರಿ, ನನ್ ಬಾಯಿ ಚೆನ್ನಾಗಿ ಮುಕ್ಕಳಿಸ್ದ. ಆಮೇಲೆ ಮಿಠಾಯಿ ಕೊಟ್ಟ. ಚೆನ್ನಾಗಿತ್ತು, ಅಲ್ಲಿ ಕಟ್ಸ್ಕೊಂಡ. ಮಿಠಾಯಿ ಎಲ್ಲರ ಅಂಗಡಿಲಿ ಮಾರೋದು ಒಂದೇ ಕಡೆ ತಯಾರಾಗಿದ್ದೆ. ಅಂಗಡಿಯವರೆಲ್ಲ ಹೋಲ್ಸೇಲ್ ಆಗಿ ತಂದಿಟ್ಕೊಂಡಿರ್ತಾರೆ ಅಷ್ಟೇ. ಅವ್ರ ಅಂಗಡಿಲಿ ಮಿಠಾಯಿ ಚೆನ್ನಾಗಿರಲ್ಲ, ಇವ್ರ ಅಂಗಡಿ ಮಿಠಾಯಿ ಚೆನ್ನಾಗಿತ್ತು. ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ, ಆ ರೈತನಿಗೆ ಏನೋ ಒಂದು ಕಾಯಿಲೆ ಇದ್ದು ಡಾಕ್ಟರ್ ಹೇಳ್ತಾರೆ ಒಂದು ಉಪ್ಪಿನ ಹರಳೆ ಯಾವಾಗ ನಿನ್ನ ಬಾಯಲ್ಲಿ ಇರಬೇಕು ಅಂತ. ಉಪ್ಪಿನ ಹರಳೆ ಬಾಯಲ್ಲಿದ್ರೆ ಯಾವುದೋ ಮರ್ಕಳಿಸ್ಕೊಳ್ಳಲ್ಲ ನಿನ್ ರೋಗ ಅಂತ ಹೇಳಿದ್ರೆ ಅವನು ಯಾವಾಗಲೂ ಉಪ್ಪಿನ ಹರಳೆ ಹಾಕೊಂಡಿರ್ತಾನೆ. ಯಾವಾಗ ನಿನ್ ಬಾಯಿ ತೊಳ್ಕೊಂಡು ಉಪ್ಪಿನ ಹೊರಟೋಯ್ತು, ಆ ಮಿಠಾಯಿ ರುಚಿಯಾಗಿ ಕಾಣ್ತು. ಉಪ್ಪಿನ ಹರಳೆ ಬಾಯಲ್ಲಿ ಇಟ್ಕೊಂಡು ಮಿಠಾಯಿ ರುಚಿ ನೋಡೋಣ ಅಂದ್ರೆ ಯಾಕೆ ಸಾಧ್ಯ? ಆದ್ರೆ ಏನಾಯ್ತು, ಹಾಗಾಗುತ್ತೆ. ನಮಗೆ ಥಿಯಾಸಫಿ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ, ಬೇರೆ ಅಭಿಪ್ರಾಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಮನಸ್ಸು ತೆರೆದ ಮನಸ್ಸಿಂದ ಅದನ್ನು ಅವಲೋಕಿಸಿದ್ರೆ ಹೊಸ ರೀತಿಯ ಅಂತ ಸತ್ಯ ನಮ್ಗೆ ಹೊಳೆಯುತ್ತೆ. ಇದನ್ನೇ ನಿಷ್ಪಕ್ಷಪಾತವಾದ ಮನಸ್ಸು, ಓಪನ್ ಮೈಂಡ್ ಬೇಕು ಅಂತ ಹೇಳಿ ನಮ್ಮ ಬ್ಲಾಟ್ಸ್ಕಿಮ್ನವರು ಹೇಳಿದಂತಹ ವಿಚಾರ. ಅದರಿಂದ ನಾವು ಥಿಯಾಸಫಿನ ಅರ್ಥ ಮಾಡ್ಕೋಬೇಕು. ಥಿಯಾಸಫಿ ಅಂದ್ರೆ ಏನು, ಆ ಆತ್ಮವಿದ್ಯೆಯ ಲಕ್ಷಣದಲ್ಲಿ ಹೇಗೆ ಸಂಪಾದನೆ ಮಾಡ್ಕೋಬೇಕು ಅಂತ ಹೊರಡೋದಾದ್ರೆ ಇವೆರಡನ್ನು ನಾವು ಸರಿಯಾಗಿ ಪರಿಪಾಲನೆ ಮಾಡಬೇಕು. ಯಾವುದೋ ಶುಚಿಯಾದ ಜೀವಿತ ಮತ್ತು ನಿಷ್ಪಕ್ಷಪಾತವಾದ ಮನಸ್ಸು. ಇನ್ನು ಇಷ್ಟು ವಿಷಯ ನಾವು ಥಿಯಾಸಫಿ ಬಗ್ಗೆ ತಿಳ್ಕೊಂಡ್ಮೇಲೆ ಮತ್ತೊಂದು ವಿಷಯಕ್ಕೆ ಹೋಗೋಣ. ಥಿಯಾಸಫಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಾರಿ ನಾವು 16 ಜನ ಸ್ನೇಹಿತರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ, ಆ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ಗೋಷ್ಠಿ ವಿಚಾರಗಳನ್ನೆಲ್ಲ ಮೆಲುಕು ಹಾಕ್ತಾ ಇದ್ದಾಗ ಒಂದು 4 ಅಂಶಗಳು ನಮ್ಮ ಗಮನಕ್ಕೆ ಬಂದಿರೋದು ನಿಮ್ಮ ಮುಂದಿಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಆ ಗೋಷ್ಠಿಯಲ್ಲಿ ನಡೆದಂತಹ ಒಂದು ಥಿಯಾಸಫಿಯ ಚರ್ಚೆಯಲ್ಲಿ ಥಿಯಾಸಫಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೊರಡೋದಾದ್ರೆ ಅವನಿಗೆ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಕ್ಕಂಥ ರೀತಿಯಲ್ಲಿ ಈ ಗೋಷ್ಠಿಯಲ್ಲಿ ಏನ್ ಪ್ರಸ್ತಾಪ ಮಾಡಿದ್ರು ನೋಡೋಣ ಅಂತ ಹೇಳಿ ಆ ಕೂತಿದ್ದಂತಹ 16 ಸಾಧಕರು, ಆ ಒಂದು ಗೋಷ್ಠಿಗೆ ಹೋಗಿದ್ದಂತಹ ಅಭ್ಯರ್ಥಿಗಳು ವಿಶ್ಲೇಷಣೆ ಮಾಡಿ ತೀರ್ಮಾನಕ್ಕೆ ಬಂದಂತಹ 4 ಅಂಶಗಳನ್ನು ತಮ್ಮ ಮುಂದಿಡೋಕೆ ಪ್ರಯತ್ನ ಪಡ್ತೀನಿ ನಾನು. ಥಿಯಾಸಫಿ ಬೋಧಿಸ್ತಕ್ಕಂತಹ ವಿಷಯಗಳು ಈ 4ಕ್ಕೆ ಅನುಗುಣವಾಗಿವೆ ಅಂತ ನಾವು ಒಂದು ರೀತಿಯಲ್ಲಿ ಒಪ್ಕೋಬೇಕಾಗತ್ತೆ. ಮೊದಲನೇದಾಗಿ ಈಶ್ವರ ಪ್ರಣಿಧಾನದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಇತಿಹಾಸ. ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರೆ ಈಶ್ವರನ ಮೊರೆ ಹೋಗೋದು, ಈಶ್ವರನಿಗೆ ಶರಣಾಗೋದು ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಆದ್ರೆ ಬರೀ ಶರಣಾಗೋದು ಅಂತ ಹೇಳಿದ್ರೆ ಅಷ್ಟಕ್ಕೆ ಸೀಮಿತವಾಗಲಿಲ್ಲ. ಅದರ ಅರ್ಥ, ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರೆ ಎಲ್ಲ ಜೀವರಾಶಿಗಳೊಳಗೂ ಸಹ ದೇವರನ್ನ ಕಾಣಬೇಕು, ಅದು ಈಶ್ವರ ಪ್ರಣಿಧಾನ ಅಂತ ಹೇಳಿ. ನಮ್ಮ ಸುತ್ತಮುತ್ತ ಇರತಕ್ಕಂತಹ, ನೆರೆ ಹೊರೆಯಲ್ಲಿರ್ತಕ್ಕಂತಹ, ನಮಗೆ ದೂರ ಪ್ರದೇಶದಲ್ಲಿರ್ತಕ್ಕಂತಹ
ನಮಗೆ ಬೇಡವಾಗಿಲ್ದಲೇ ಇರತಕ್ಕಂಥ ನಮ್ಮ ಶತ್ರುಗಳಲ್ಲೂ ಸಹ, ನಮ್ಮ ದ್ವೇಷಿಗಳಲ್ಲೂ ಸಹ ಎಲ್ಲರನ್ನ ದೇವರನ್ನ ಕಾಣ್ತಕ್ಕಂತಹ ಸಾಮರ್ಥ್ಯನ ಬೆಳೆಸ್ಕೋಬೇಕು. ಇದು ಈಶ್ವರ ಪ್ರಣಿಧಾನ. ಇದು ಒತ್ತಿ ಹೇಳುತ್ತೆ ಥಿಯಾಸಫಿ. ಅದಕ್ಕೆ ಯೂನಿವರ್ಸಲ್ ಬ್ರದರ್ಹುಡ್ ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಉದ್ದೇಶವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಎಲ್ಲೆಲ್ಲೂ ದೇವರನ್ನ ನೋಡ್ತಕ್ಕಂಥದ್ದು, ದೇವರನ್ನ ಎಲ್ಲೆಲ್ಲೂ ನೋಡಿದ್ರೆ ಎಲ್ಲರ ಅಂತರಂಗದಲ್ಲೂ ದೇವರನ್ನ ನೋಡ್ತಕ್ಕಂಥದ್ದು. ಯಾರೇ ನಮ್ಮ ಹತ್ರ ಬಂದರೂ ಸಹ ದೇವರು ಇವನ್ನ ಕಳಿಸಿದಾನೆ, ಇವನೊಳಗೆ ದೇವರಿದೆ ಅಂತ ಹೇಳಿ ದೇವರ ಜೊತೆಯಲ್ಲಿ ಹೇಗೆ ವರ್ತಿಸ್ತೀವೋ ಹಾಗೆ ವರ್ತಿಸ್ತಕ್ಕಂಥದ್ದು ಈಶ್ವರ ಪ್ರಣಿಧಾನದ ಸರಿಯಾದ ಅರ್ಥ. ಈಶ್ವರ ಪ್ರಣಿಧಾನದ ಅರ್ಥವನ್ನ ಥಿಯಾಸಫಿ ಇಷ್ಟು ವಿಶಾಲವಾಗಿ ತಿಳಿಸ್ತಕ್ಕಂಥ ಸಾಹಸ ಮಾಡಿದೆ. ಎರಡನೇದಾಗಿ, ಸಾಧಕ ಬೆಳಿಬೇಕಾದ್ರೆ ಸಂಕುಚಿತ ಸ್ಥಿತಿಯಿಂದ ಉನ್ನತ ಸ್ಥಿತಿ ಬೆಳಿಬೇಕು. ಫೈನೆಟ್ ಟು ಇನ್ಫೈನೆಟ್ ಅಂತ ಹೇಳ್ತಾರೆ. ನಾವಿರತಕ್ಕಂತಹ ಪರಿಮಿತಿ ಸ್ಥಿತಿಯಿಂದ ಪರಿಮಿತಿಯ ಗೋಡೆಗಳನ್ನು ಒಡೆದು ಹಾಕಿದಾಗ ಅಪರಿಮಿತ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ನಾವೆಲ್ಲ ಒಂದಲ್ಲ ಒಂದು ರೀತಿಯಾದಂತಹ ಸಂಕೋಲೆ ನಾವೇ ಹಾಕೊಂಡು ಬಿಟ್ಟಿವಿ. ಸಂಸಾರವೇ ನನಗೆ ಈ ಕ್ಷೇತ್ರ, ಸಂಸಾರಕ್ಕಿಂತ ಸ್ವಲ್ಪ ವಿಶಾಲವಾದ್ರೆ ನಮ್ಮ ಸಮಾಜವೇ ನಮ್ಮ ಕ್ಷೇತ್ರ, ಸಮಾಜಕ್ಕಿಂತ ವಿಶಾಲವಾದ್ರೆ ನನ್ನ ಮತವೇ ನನ್ನ ಕ್ಷೇತ್ರ, ಮತಕ್ಕೆ ಸೀಮಿತವಾಗಿ ಸ್ವಲ್ಪ ವಿಸ್ತಾರವಾದ್ರೆ ಈ ದೇಶವೇ ನನ್ನ ಕ್ಷೇತ್ರ, ಆಮೇಲೆ ಈ ರಾಷ್ಟ್ರವೇ ನನ್ನ ಕ್ಷೇತ್ರ ಅಂತ ಹೇಳ್ತೀವಿ. ಈ ಎಲ್ಲಾ ಕಡೆನೂ ಸಹ ಚೌಕಟ್ಟಿದ್ದೇ ಇದೆ. ವಿಶಾಲವಾದಾಗ ವಿಶ್ವಮಾನವನಾಗ್ತಕ್ಕಂತಹ ಬೆಳೆದ್ರೆ ಆ ಚೌಕಟ್ಟಿಲ್ದಲೇ ಇರತಕ್ಕಂತಹ ಸ್ಥಿತಿಲಿ ಎಲ್ಲೆಲ್ಲೂ ಸಹ ಕೇಂದ್ರವೇ ಇರುತ್ತೆ, ಚೌಕಟ್ಟಿರಲ್ಲ, ಸರ್ಕಲ್ ಇರಲ್ಲ. ಸರ್ಕಲ್ಲು ಚೌಕಟ್ಟು ಇಲ್ದಲೇ ಇರತಕ್ಕಂತಹ ಕೇಂದ್ರದ ದೃಷ್ಟಿಯಲ್ಲಿ ಬಾಳೋದಕ್ಕೆ ಸಂಕುಚಿತತೆಯನ್ನು ಹೋಗಲಾಡಿಸಿ ಉನ್ನತವಾದಂಥ ವಿಶಾಲ ಭಾವನೆಯನ್ನು ತಂದುಕೊಡೋದಕ್ಕೋಸ್ಕರ ಥಿಯಾಸಫಿ ಕೆಲಸ ಮಾಡ್ತಾ ಇದೆ. ಮೂರನೇದಾಗಿ, ಹರಿದು ಹಂಚಿ ಹೋಗಿರ್ತಕ್ಕಂಥ ಸಮಾಜನ ಒಂದುಗೂಡಿಸೋದು ಥಿಯಾಸಫಿ ಕೆಲಸ. ಥಿಯಾಸಫಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ನೋಡಿ, ಯಾವುದೇ ಆಧ್ಯಾತ್ಮ ಸಂಸ್ಥೆಗಳು ಸಾವಿರಾರು ಉಟ್ಕೊಂಡಿವೆ ಪ್ರಪಂಚದಲ್ಲಿ. ಎಲ್ಲ ಆಧ್ಯಾತ್ಮ ಸಂಸ್ಥೆಗಳನ್ನು ಜಡ್ಜ್ ಮಾಡತಕ್ಕಂಥ ಕೆಪಾಸಿಟಿ, ವೈಶಾಲ್ಯತೆ ಇದ್ದಾಗ ಮಾತ್ರ ಸಾಧ್ಯ. ಇಲ್ದೇ ಹೋದ್ರೆ ಆ ಸಂಸ್ಥೆಯ ಒಂದು ಬಿಕ್ಕಟ್ಟಿನಲ್ಲಿ ನಾವು ಸಿಕ್ಕಾಕೋಬೇಕಾಗುತ್ತೆ. ಈ ಆಧ್ಯಾತ್ಮ ಸಂಸ್ಥೆ ಯಾವುದನ್ನು ಅನುಸರಿಸಬೇಕು ಅಂತ ನಿರ್ಣಯ ಸಹ ಮಾಡಬೇಕಾದವ್ರು ನಾವೇ. ಆ ನಿರ್ಣಯ ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವೇನು ಮಾಡಬೇಕು, ಇದು ಏನು ಕೆಲಸ ಮಾಡ್ತಾ ಇದೆ ಸಂಸ್ಥೆ ಅಂತ ನಾವು ಚೆನ್ನಾಗಿ ಅವಲೋಕಿಸ್ಬೇಕು. ಯಾವ ಸಂಸ್ಥೆಯೂ ಸಹ ಒಂದು ಸಂಕುಚಿತವಾದಂಥ ಸ್ಥಿತಿಯಲ್ಲಿ ಸೀಮಿತವಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದು ಆಧ್ಯಾತ್ಮ ಸಂಸ್ಥೆ ಅಲ್ಲ. ಆಧ್ಯಾತ್ಮ ಅಂತ ಹೇಳಿದ್ರೆ ಉನ್ನತ ಮಟ್ಟದ ವೈಶಾಲ್ಯತೆಯನ್ನು ಯಾವುದು ಹುಟ್ಟಿಸುತ್ತೋ ಅದು ಆಧ್ಯಾತ್ಮ. ಆ ರೀತಿಯಲ್ಲಿ ಮತದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಆಧ್ಯಾತ್ಮ ಸಂಸ್ಥೆಯ ಹೆಸರಿನಲ್ಲಿ ಹರಿದು ಹೋಗಿರತಕ್ಕಂತಹ ಸಮಾಜನ ಒಂದುಗೂಡಿಸೋದಕ್ಕೋಸ್ಕರ ಥಿಯಾಸಫಿ ಕೆಲಸ ಮಾಡುತ್ತೆ. ಅದರಿಂದ ಯಾವುದನ್ನು ಅಲ್ಲಗಳೆಯಲ್ಲ, ಯಾವುದು ಕಡಿಮೆ ಯಾವುದು ಜಾಸ್ತಿ ಅಂತ ಹೇಳಲ್ಲ, ಎಲ್ಲದಕ್ಕೂ ಮನ್ನಣೆ ಕೊಟ್ಟು ಎಲ್ಲದರಲ್ಲೂ ಇರತಕ್ಕಂಥ ಅನಾವಶ್ಯಕವಾದನ್ನು ತೆಗೆದುಹಾಕಿ ಅವಶ್ಯಕವಾದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಕ್ಕಂತಹ ಕೆಲಸ ಥಿಯಾಸಫಿ. ಇನ್ನೊಂದು ಕೊನೆಯದಾಗಿ, ನಮ್ಮ ಬೆಳವಣಿಗೆ ಕೊಡೋದ್ರಿಂದ ಮಾತ್ರವೇ ವಿನಃ ತೆಗೆದುಕೊಳ್ಳೋದ್ರಿಂದ ಅಲ್ಲ. ಪ್ರವೃತ್ತಿ ಮಾರ್ಗದ ಲಕ್ಷಣ ತೆಗೆದುಕೊಳ್ಳೋದು, ಸಂಗ್ರಹ ಮಾಡೋದು, ಅಪರಿಗ್ರಹ ಅಲ್ಲ ಪರಿಗ್ರಹ. ಇದಿರೋವರೆಗೂ ನಾವು ಉತ್ತಮ ಅಂತ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದೇ ಮಾತನ್ನ ಹೇಳುತ್ತೆ ಥಿಯಾಸಫಿ, ನೀನು ಸೊಸೈಟಿಗೆ ಸೇರಿದ ಮೇಲೆ ನಿನ್ನಲ್ಲಿ ಈ ಧ್ಯೇಯ ಮನಸ್ಸಿನಲ್ಲಿ ಗುಣಗುಣಿಸ್ತಾ ಇರಬೇಕು. ಏನ್ ಧ್ಯೇಯ? ನನ್ನ ಬೆಳವಣಿಗೆ ಕೊಡೋದ್ರಿಂದಲೇ ವಿನಃ ತೆಗೆದುಕೊಳ್ಳೋದ್ರಿಂದ ಅಲ್ಲ ಅಂತ ಹೇಳಿ ತಿಳ್ಕೊಂಡಾಗ ದೇವರು ಕೊಟ್ಟಿರ್ತಕ್ಕಂಥ ಯಾವುದೇ ಶಕ್ತಿಯನ್ನು ನಾವು ನಮಗೋಸ್ಕರ ಇಟ್ಕೊಳ್ಳೋದಲ್ಲೇ ಅದನ್ನು ಎಲ್ಲರ ಹಿತಕ್ಕೋಸ್ಕರ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಸಮಾಜದವರನ್ನು ಹಂಚಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡೋದೇ ಥಿಯಾಸಫಿ ಕೆಲಸ. ಅಂದ್ರೆ ಈ 4 ಅಂಶಗಳನ್ನು ನೋಡಿದಾಗ ಈಶ್ವರ ಪ್ರಣಿಧಾನದ ನಿಜವಾದ ಅರ್ಥ, ಸಂಕುಚಿತ ಸ್ಥಿತಿಯಿಂದ ವೈಶಾಲ್ಯತೆಗೆ ಬೆಳೆಸ್ತಕ್ಕಂಥ ವಿಧಾನ, ಹರಿದು ಹಂಚಿ ಹೋಗಿರ್ತಕ್ಕಂಥ ಸಮಾಜನ ಒಂದುಗೂಡಿಸ್ತಕ್ಕಂಥದ್ದು, ನಮ್ಮ ಬೆಳವಣಿಗೆ ಕೊಡೋದ್ರಿಂದ ಮಾತ್ರವೇ ವಿನಃ ತೆಗೆದುಕೊಳ್ಳೋದ್ರಿಂದ ಅಲ್ಲ ಅಂತ ಹೇಳಿದಾಗ ಈ ಥಿಯಾಸಫಿಯ ಒಂದು ವೈಶಿಷ್ಟ್ಯ, ಇದರ ಒಂದು ಮಹಿಮೆ ಎಷ್ಟಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಥಿಯಾಸಫಿ ನಮಗೆ ಬಹು ವಿಸ್ತಾರವಾದಂತಹ ಸ್ಥಿತಿಯಲ್ಲಿ ನಮ್ಮ ಮುಂದೆ ಇದನ್ನೆಲ್ಲ ಇಟ್ಟಿದೆ. ಅದರಿಂದಲೇ ಅಬ್ಬರದ ಪ್ರಚಾರಕ್ಕೆ ಇದು ಹೋಗೋದಿಲ್ಲ, ಅಬ್ಬರದ ಪ್ರಚಾರ ಬೇಕಿಲ್ಲ. ಏಕೆ ಅಂತ ಹೇಳಿದ್ರೆ
ಯಾವುದೇ ಜೀವಿ ಈ ಕಡೆ ಆಕರ್ಷಣೆ ಆಗಬೇಕಾದ್ರೆ ಅವನಿಗೆ 3 ರೀತಿಯ ಅರ್ಹತೆ ಬೇಕು. ಏನು? ಹಿಂದಿನ ಜನ್ಮದ ಸಂಸ್ಕಾರದ ಬಲ ಇರಬೇಕು, ಈ ಜನ್ಮದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳಿಗೆ ಒಳಗಾಗಿ ಸರಿಯಾದ ತೀರ್ಮಾನ ಮಾಡ್ತಕ್ಕಂಥ ಕೆಪಾಸಿಟಿ ಬಂದಿರಬೇಕು, ನನ್ನ ಜೀವಿತವನ್ನು ಸಾರ್ಥಕ ಪಡಿಸ್ಕೋಬೇಕು ಅಂತಕ್ಕಂಥ ಮನೋಭಾವ ಮೂಡಿರಬೇಕು. ಅಂಥವ್ರು ಮಾತ್ರವೇ ಇಂತಹ ಒಂದು ಸಂಸ್ಥೆಗಳಲ್ಲಿ ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಸಾಧ್ಯ. ಈ 3 ರೀತಿಯ ಅರ್ಹತೆಗಳಿಗೆ ತಕ್ಕ ತಳಪಾಯ ಆಗ್ತಕ್ಕಂಥದ್ದು ಥಿಯಾಸಫಿ ಕೆಲಸ. ಅದರಿಂದ ಥಿಯಾಸಫಿ ನಮ್ಮ ಮುಂದಿಡ್ತಿರ್ತಕ್ಕಂಥ ಈ ವಿಷಯಗಳನ್ನೇ ತಿಳ್ಕೊಳ್ಳೋದಲ್ಲದೆ ಇನ್ನು ಬೇಕಾದಷ್ಟು ವಿಸ್ತಾರವಾಗಿರ್ತಕ್ಕಂಥ ಗ್ರಂಥಗಳನ್ನು ನೀವು ಓದಿ ನಿಮ್ಮದೇ ಆದಂತಹ ದಾರಿ ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಒಬ್ಬ ಕವಿ ಹೇಳ್ತಾನೆ, ಅವರವರ ದಾರಿ ಅವರವರಿಗೆ ಅಂತ ಹೇಳಿ. ಯಾರೊಬ್ರು ಸಹ ಒಂದೇ ದಾರಿ ಇಬ್ರು ಆ ದಾರಿ ಹಿಡಿದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರೊಬ್ಬರ ದಾರಿನೂ ಸಹ ಬೇರೆನೆ. ಆ ಬೇರೆ ಬೇರೆ ಆದಂತಹ ದಾರಿ ಅವರವರೇ ಆರಿಸ್ಕೊಂಡು ಹೋಗಿ ಸೇರತಕ್ಕಂಥ ಸ್ಥಿತಿ ಒಂದೇ. ಆ ಸ್ಥಿತಿ ನಾವೆಲ್ಲರೂ ಹೋಗಿ ಸೇರೋದಕ್ಕೆ ಸಾಧ್ಯ. ಆದ್ರಿಂದ ಒಬ್ಬರನ್ನ ಅನುಸರಿಸ್ತಕ್ಕಂತಹ ಅಂಧಶ್ರದ್ಧೆ ಬಿಟ್ಬಿಡಿ, ನಿಮ್ಮದೇ ಆದಂತಹ ದಾರಿ ನೀವು ಹಿಡ್ಕೊಂಡು ನೀವು ಬೆಳೀರಿ. ಆ ಹಿಡ್ಕೊಂಡು ಬೆಳಿಬೇಕಾದ್ರೆ ಕೆಲವು ಮಾರ್ಗದರ್ಶನ ಈ ಅಂಶಗಳನ್ನು ತಗೊಳ್ಳಿ ಅಂತ ಹೇಳಿ ಥಿಯಾಸಫಿ ಘೋಷಿಸ್ತಾ ಇದೆ. ಈ ರೀತಿಯಲ್ಲಿ ನಮ್ಮ ಉನ್ನತವಾದಂತಹ ಸ್ಥಿತಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮಲ್ಲಿರ್ತಕ್ಕಂತಹ ಅನಾವಶ್ಯಕವಾದ್ದನ್ನೆಲ್ಲ ತೆಗೆದುಹಾಕಿ ಅವಶ್ಯಕವಾದ್ದನ್ನು ತೋರಿಸ್ತಕ್ಕಂತಹ ಕೆಲಸ ಥಿಯಾಸಫಿ ಇದೆ. ಈಗ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ, ಒಂದು ಸಾರಿ ವೇದಾಂತದ ಪ್ರವಚನಕ್ಕೆ ಹೋಗಿದ್ದೆ. ಅಲ್ಲೊಬ್ಬರು ಸ್ವಾಮಿಗಳು ತಿಳಿಸ್ತಾ ಇದ್ರು. ಅದು ಬಹಳ ಸಮಂಜಸವಾಗಿದೆ ಅಂತ ಅನಿಸುತ್ತೆ ನನಗೆ. ಏನು ಅಂತ ಹೇಳಿದ್ರೆ, ಹಿಂದಿನ ಬೋಧೆಗಳಲ್ಲಿ ನಮಗೆ ಹೇಳಿರ್ತಕ್ಕಂತಹ ಪುರಾಣ ಪುಣ್ಯ ಕಥೆಗಳಾಗಲಿ ಅಥವಾ ಉಪನಿಷತ್ತಿನ ವಿಚಾರವಾಗಲಿ ಅಥವಾ ನಮಗೆ ಒಗಟು ಕಥೆಗಳ ರೂಪದಲ್ಲಿ ಹೇಳಿರ್ತಕ್ಕಂತಹದ್ದಾಗಲಿ ಭಾಗವತದ ಕಥೆಗಳಾಗಲಿ ಇವೆಲ್ಲದರಲ್ಲೂ ಸಹ ಯಥಾರ್ಥ ಎಷ್ಟಿದೆ ಅಲ್ಲದ್ದು ಎಷ್ಟಿದೆ ಅಂತ ಹೇಳಿ ಅಲ್ಲಿ ಇವರು ಹೇಳ್ತಾ ಇದ್ರು. ಯಥಾರ್ಥ ಎಷ್ಟಿದೆ ಅಲ್ಲದ್ದು ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 90% ತೆಗೆದು ಹಾಕೋದಿದೆಯಂತೆ. 10% ಮಾತ್ರ ನಾವು ತಿಳ್ಕೋಬೇಕಾದ ಯಥಾರ್ಥ ಇದೆ ಅಂತ. ಯಾಕೆ ಅಂತ ಹೇಳಿದವ್ರು ಹೇಳಿದ್ರು, ಹಿಂದಿನಿಂದ ಮನುಷ್ಯನ ಮನೋಭಾವನ ತಿಳ್ಕೊಂಡಿರ್ತಕ್ಕಂಥ ನಮ್ಮ ದೊಡ್ಡವರು ಆಯಾ ಕಾಲಕ್ಕೆ ತಕ್ಕಂತೆ ಅದನ್ನು ಹೊರಗೆಡೆಯಿದ್ರು. ಮನುಷ್ಯನಿಗೆ ಸ್ವಲ್ಪ ಹೆದರಿಸಿ, ನೋಡಪ್ಪ ನೀನು ತಪ್ಪುದಾರಿಗೆ ಹೋದ್ರೆ ಇಂಥ ಪಾಪ ಬರುತ್ತೆ, ಇಂಥ ನರಕಕ್ಕೆ ಹೋಗ್ತೀಯ ಅಂತ ಹೆದರಿಸಿದ್ರೆ ಅವನ ಅದನ್ನು ಫಾಲೋ ಮಾಡ್ತಿದ್ದ. ಆ ಕಾಲದಲ್ಲಿ ಬರದಂತ ಇವೆಲ್ಲ ಕಥೆಗಳಾಗಲಿ ಪುರಾಣಗಳಾಗಲಿ ಅದರಿಂದ ಭಯಾನಕವಾದಂಥ ವಿಷಯಗಳು ಸಾಕಷ್ಟು ತುಂಬಿವೆ. ಅದರಲ್ಲಿ ಅವನು ಅನುಸರಿಸಬೇಕಾಗಿಲ್ಲ, ಕಿತ್ತಾಕ್ಬೇಕು ಅಂದ್ರು. ಭಯಾನಕವಾದ ವಿಷಯಗಳನ್ನೆಲ್ಲ ಹೋಗಲಾಡಿಸಿದ್ರೆ ಯಥಾರ್ಥ ಸಿಗುತ್ತೆ. ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಮನುಷ್ಯನ ಆಕರ್ಷಿಸೋದಕ್ಕೋಸ್ಕರ ರುಚಿಕರವಾದಂತಹ ದೃಷ್ಟಿಗಳನ್ನ ಮುಂದಿರ್ತಿದ್ರು, ವಿಚಾರಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಆಕರ್ಷಣೆ ಮಾಡೋದ್ರ ಮೂಲಕ ಗೀತೆಯಲ್ಲಿ 18 ಅಧ್ಯಾಯ ಓದಿದ ಮೇಲೆ ಗೀತಾ ಮಹಾತ್ಮೆ ಅಂತ ಇದೆ. ಅದರಲ್ಲಿ ಹೇಳ್ತಾರೆ, 18 ಅಧ್ಯಾಯ ನೀನ್ ಜಪ ಮಾಡಿದ್ರೆ ಇಂಥ ಪುಣ್ಯ ಬರುತ್ತೆ, 9 ಅಧ್ಯಾಯ ದಿವಸ ಪಾರಾಯಣ ಮಾಡಿದ್ರೆ ಇಂಥ ಪುಣ್ಯ ಬರುತ್ತೆ, 1 ಅಧ್ಯಾಯ ಪಾರಾಯಣ ಮಾಡಿದ್ರೆ ಇಂಥ ಪುಣ್ಯ ಬರುತ್ತೆ ಅಂತ ಹೇಳಿ. ಆ ರೀತಿ ಪಾರಾಯಣ ಮಾಡಿ 16 ವರ್ಷಗಳ ಕಳೆ ನಿಮ್ಗೆ ಪುಣ್ಯ ಬರುತ್ತೆ ನೋಡೋಣ. ಅದು ಯಾಕೆ ಹೇಳಿದ್ದಾರೆ? ಭಗವದ್ಗೀತೆ ಓದ್ ನಿಂತು ನಿಮ್ಮನ್ನು ಆಕರ್ಷಣೆ ಮಾಡಿದ್ದಾರೆ ಅಷ್ಟೇ. ಓದಿದ ಮೇಲೆ ಭಗವದ್ಗೀತೆಯನ್ನು ಅನುಸರಿಸೋ ವಿಧಾನ ಬೇರೆ. ಬರೀ ಪಾರಾಯಣ ಮಾಡಕ್ಕೆ, ಜಪ ಮಾಡಕ್ಕೆ ಅಥವಾ ನಾವು ಪಠನೆ ಮಾಡಕ್ಕಲ್ಲ ಭಗವದ್ಗೀತೆ ಇರೋದು. ಅದರಲ್ಲಿರ್ತಕ್ಕಂಥ ವಿಷಯನ ಅನುಸರಿಸೋದಕ್ಕೆ. ನಾವು ಅದನ್ನು ಮರ್ತು ಬಿಡ್ತೀವಿ, ಇದ್ರ ಕಡೆ ನಾವು ಆಕರ್ಷಿತರಾಗ್ತೀವಿ. ಆ ರೀತಿಯಲ್ಲಿ ರೋಚಕವಾದಂತಹ ವಿಷಯಗಳು ಸಾಕಷ್ಟು ತುಂಬಿವೆ. ಭಯಾನಕವಾದಂಥ ವಿಷಯಗಳು, ರೋಚಕವಾದಂತಹ ವಿಷಯಗಳು ಮತಗ್ರಂಥಗಳಲ್ಲಿ, ಪುರಾಣ ಪುಣ್ಯ ಕಥೆಗಳಲ್ಲಿ, ಭಾಗವತ ಕಥೆಗಳಲ್ಲಿ ತುಂಬಿರೋದ್ರಿಂದ ಅದನ್ನೆಲ್ಲ ತೆಗೆದುಹಾಕಿ ಅವ್ಯಾವುದಕ್ಕೂ ಜಾಗ ಕೊಡದಲೆ ಯಥಾರ್ಥವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸ ಥಿಯಾಸಫಿ. ಈಗ ಸ್ವಲ್ಪ ನಾವು ಅರ್ಥ ಮಾಡ್ಕೋಬಹುದು ಥಿಯಾಸಫಿ ಯಾವ ರೀತಿ ಇದೆ ಅಂತ ಹೇಳಿ. ಅಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಯಥಾರ್ಥ ಸ್ಥಿತಿಯನ್ನು ಮಾತ್ರ ನಮ್ಮ ಮುಂದಿಟ್ಟು ಅಲ್ಲದನ್ನೆಲ್ಲ ಜೊಳ್ಳನ್ನೆಲ್ಲ ತೆಗೆದುಹಾಕಿ ಗಟ್ಟಿಯಾಗಿರ್ತಕ್ಕಂಥ ತಿರುಳನ್ನು ನಮ್ಮ ಮುಂದೆ ಎತ್ತಿಟ್ಟಿದ್ದಾರೆ. ಈ ರೀತಿಯಲ್ಲಿ ಥಿಯಾಸಫಿ ಹೊಸ ದಿಕ್ಕನ್ನ ಬಾಳಿನಲ್ಲಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ, ನಮ್ಮದೇ ಆದ ದಾರಿಯಲ್ಲಿ ಹೋಗೋದಕ್ಕೆ ಪ್ರೋತ್ಸಾಹವನ್ನ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಮನೋಭಾವವನ್ನ, ದ್ವೇಷಾಸೂಯಗಳನ್ನು ಬಿಟ್ಟು ಬಾಳ್ತಕ್ಕಂಥ
ಇಲ್ಲಿ ಬೈಲಹೊಸದಲ್ಲಿ ನಮ್ಮ ಸೋದರ ತ್ಯಾಗರಾಜ ಶೆಟ್ಟರವರ ಒಂದು ಪ್ರಯತ್ನದಿಂದ ಮತ್ತು ನಿಮ್ಮೆಲ್ಲರ ಒಂದು ಒಲವಿನಿಂದ ಈ ಕಾರ್ಯಕ್ರಮ ಏರ್ಪಟ್ಟಿದೆ. ಆದ್ದರಿಂದ ಇದನ್ನ ಸಾರ್ಥಕಗೊಳಿಸಿಕೊಳ್ಳೋದಕ್ಕೋಸ್ಕರ ನಾನು ಹೇಳಿದಂಥ ಕೆಲವು ನಿಯಮಗಳನ್ನ ಸ್ವಇಚ್ಛೆಯಿಂದ ಪಾಲಿಸಿ, ಯಾರೋ ಹೇಳ್ತಾರೆ ಬಲವಂತವಾಗಿ ಮಾಡಬೇಕು ಅನ್ನೋ ಭಾವನೆ ಬೇಡ. ಆದ್ರಿಂದ ಈ ದಿವಸ ಈ 2ನೇ ಉಪನ್ಯಾಸವಾದಂಥ ಪರಬ್ರಹ್ಮನಿಂದ ಮನುಷ್ಯ ಎನ್ನುವುದನ್ನ ನಾನು ಈಗ ಮಾಡಬೇಕಾಗಿದೆ. ಮೊದಲು ಇದಕ್ಕೆ ಪೂರಕವಾಗಿ ಒಂದು ಪ್ರಾರ್ಥನಾ ಶ್ಲೋಕವನ್ನ ತಮ್ಮ ಮುಂದೆ ಹೇಳ್ತೇನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ತಸ್ಮೈ ನಮೋ ಭಗವತೆ ಪುರುಷೋತ್ತಮಾಯ. ಯಸ್ಮಾದಿದಂ ಜಗದಜಾಯತೆ ಯತ್ರ ತಿಷ್ಠತ್ಯಂತೆ ಸಮಸ್ತವಿನಮಸ್ತಮುಪೈತಿ ಯತ್ರ ತಸ್ಮೈ ಸದಸದಾದಿವಿಕಲ್ಪಶೂನ್ಯ ಚೈತನ್ಯ ಮಾತ್ರ ವಪುಷೇ ಪುರುಷೋತ್ತಮಾಯ. ನಾವೆಲ್ಲರೂ ಈ ಪ್ರಪಂಚದಲ್ಲಿ ಕೇವಲ ನಮ್ಮ ಇರುವನ್ನು ಮಾತ್ರ ಗುರುತಿಸ್ಕೊಳ್ತಿದ್ದೇವೆ. ಎಲ್ಲರೂ ಒಬ್ಬೊಬ್ಬರು ವೈಯಕ್ತಿಕವಾಗಿ ನಮಗೆ ಗೊತ್ತಾಗ್ತಕ್ಕಂಥದ್ದು, ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಮೊಟ್ಟ ಮೊದಲನೇದು ನಮ್ಮ ಇರುವು. ಅನಂತರ ನಮಗೆ ಸಂಬಂಧಪಟ್ಟಂಥವರ ಇರುವಿಕೆ, ಅವರ ಇರುವಿಗೆ ಬೇಕಾದಂಥ ಕೆಲಸ ಕಾರ್ಯಗಳು, ಮತ್ತು ನಮ್ಮನ್ನು ಬಿಟ್ಟು ಇರತಕ್ಕಂಥ ಇಡೀ ಹೊರಗಡೆ ವ್ಯವಸ್ಥೆ ಎಲ್ಲ ಕೇವಲ ನಮ್ಮ ಉಪಯೋಗಕ್ಕೋಸ್ಕರ ಇದೆ ಅನ್ನುವ ಭಾವನೆ. ಈ ರೀತಿಯಲ್ಲಿ ನಮ್ಮ ವರ್ತನೆ ಇದೆ. ಆದರೆ ಇದರಿಂದ ಏನಾಗ್ತಾ ಇದೆ, ಪ್ರತಿಯೊಬ್ಬರೂ ಪ್ರಪಂಚವನ್ನು ತಮ್ಮ ತಮ್ಮ ಅನುಕೂಲಕ್ಕೋಸ್ಕರ, ತಮ್ಮ ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಂಡಿದ್ರಿಂದ ಪ್ರಪಂಚದಲ್ಲಿ ಆಗ್ತಕ್ಕಂಥ ಎಲ್ಲ ವಿನಾಶಗಳು ಆಗಿದೆ. ಇದಕ್ಕೆ ಮೂಲತಃ ನಮ್ಮ ಒಂದು ಸರಿಯಾದಂಥ ತಿಳುವಳಿಕೆ ಇಲ್ಲದೆ ಇರೋದೇ ಕಾರಣ. ಆದ್ದರಿಂದ ನಾವು ಕೇವಲ ಸೃಷ್ಟಿಯಲ್ಲಿ ನಾವೊಬ್ಬರೇ ಇದ್ದೇವೆ, ನಮ್ಮ ಭಾಗ ಮಾತ್ರ ನಮ್ಗೆ ಗೊತ್ತು. ಯಾಕೆಂದ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ನಾವು ನಮ್ಮ ತಂದೆ ತಾಯಿಗಳು ಅಥವಾ ನಾವು ನಮ್ಮ ಮಕ್ಕಳು, ನಮ್ಮ ಬಂಧು ಬಳಗ, ಇಷ್ಟು ಮಾತ್ರ ನಮ್ಗೆ ಗೊತ್ತು. ಮತ್ತು ಉಳಿದದ್ದೆಲ್ಲ ವ್ಯವಸ್ಥೆ ನಮಗೋಸ್ಕರ ಇರೋದು. ಈ ಒಂದು ಭಾವನೆಯಿಂದ ಎಷ್ಟು ಸ್ವಾರ್ಥಗಳಾಗಿ ನಾವಿದ್ದೀವಿ ಅಂದ್ರೆ ಇದರಿಂದ ಹೇಳಲಾರದಷ್ಟು ಅನಾಹುತವಾಗುತ್ತಿದೆ. ಇದನ್ನ ಮತಧರ್ಮಗಳಲ್ಲಿ ಆಗಲಿ, ಕೌಟುಂಬಿಕ ಕಲಹ ಆಗಲಿ, ಅಥವಾ ಇನ್ಯಾವುದೇ ವ್ಯವಸ್ಥೆಯಿಂದಲಾಗಲಿ, ಇದರಲ್ಲಿರೋ ಸ್ವಾರ್ಥದಲ್ಲಿ ಬೇಕಾದಷ್ಟು ನಾಶವಾಗ್ತಾ ಇದೆ. ಆದ್ರಿಂದ ಇದಕ್ಕೆ ಕಾರಣ ಏನು? ನಮಗೆ ಈ ಸೃಷ್ಟಿಯ ವಿಚಾರದಲ್ಲಿ ಒಂದು ಸರಿಯಾದಂಥ ಪೂರ್ಣವಾದಂಥ ತಿಳುವಳಿಕೆ ಇಲ್ಲದೆ ಇರೋದೇ ಕಾರಣ. ನಮ್ಮ ಮತಧರ್ಮಗಳಲ್ಲಾದ್ರೂ ಆ ಮತಧರ್ಮಗಳನ್ನು ಸಹಿತ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲ ಕಡೆಯಲ್ಲೂ ಮೂಲತಃ ಹೇಳ್ತಕ್ಕಂಥದ್ದು. ಈಗ ನಾನು ಹೇಳಿದಂಥ ಶ್ಲೋಕ ಇದೇ ಒಂದು ಸಂಬಂಧಪಟ್ಟದ್ದು. ಏನು? ಯಾರು ನನ್ನ ಒಳಗೆ ಪ್ರವೇಶಿಸಿ ನನ್ನ ನಾಲಿಗೆಯಲ್ಲಿ, ನನ್ನ ಕೈಯಲ್ಲಿ, ನನ್ನ ಕಿವಿಯಲ್ಲಿ, ನನ್ನ ಮೂಗಿನಲ್ಲಿ, ನನ್ನ ಚರ್ಮದಲ್ಲಿ ಶಕ್ತಿಯನ್ನು ತುಂಬಿ ನನ್ನನ್ನು ಸಜೀವವಾಗಿಟ್ಟಿದ್ದಾನೋ ಅಂತಹ ಒಂದು ಪುರುಷೋತ್ತಮನಿಗೆ ನಾನು ನಮಸ್ಕರಿಸ್ತೇನೆ. ಅವನ ಶರೀರ ಯಾವುದೋ ಪುರುಷೋತ್ತಮನಿಗೆ ಚೈತನ್ಯ ಮಾತ್ರ ವಪುಷೇ. ಅವನ ವಪು ಶರೀರ ಕೇವಲ ಚೈತನ್ಯ ಮಾತ್ರ. ಅದರಿಂದ ದೇವರು ಪುರುಷೋತ್ತಮನಾಗಿರ್ತಕ್ಕಂಥವನು ಯಾವುದೇ ಗರ್ಭಗುಡಿಯಲ್ಲಿ ನಿನ್ನಂಥ ಒಂದು ವಿಗ್ರಹವಲ್ಲ, ಅಥವಾ ಯಾವುದೇ ಒಂದು ಫೋಟೋದಲ್ಲಲ್ಲ. ಎಲ್ಲಿದ್ದಾನೆ? ಚೈತನ್ಯದಲ್ಲಿದ್ದಾನೆ. ಆ ಚೈತನ್ಯ ಏನು? ಎನರ್ಜಿ. ಈ ಎನರ್ಜಿ ಅನ್ನೋದನ್ನ ನಾವು ಪುರುಷೋತ್ತಮ ಅಂತಲೇ ಕರೆದಿದ್ದೇವೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಯೋ ಅಂತಃಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ. ನನ್ನ ವಾಚ, ನಾಲಿಗೆಯಲ್ಲಿ ಪ್ರಸುಪ್ತವಾಗಿ ಒಳಗೆ ಪ್ರವೇಶಿಸಿ ಇರತಕ್ಕಂಥ ಮತ್ತು ನನ್ನ ಈ ಶ್ರವಣ, ತ್ವಕ್ಕು, ಇಂಥ ಒಂದು ಇಂದ್ರಿಯಗಳಲ್ಲಿ, ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾನೋ ಅವನೇ ಚೈತನ್ಯ ಮಾತ್ರವಾದಂಥ ಪುರುಷೋತ್ತಮ. ಮತ್ತೆ ಎರಡನೇದಲ್ಲಿ ಯಸ್ಮಾದಿದಂ ಜಗದಜಾಯತೆ ಯತ್ರ ತಿಷ್ಠತ್. ಯಾರು ಈ ಜಗತ್ತು ಯಾರಿಂದ ಹುಟ್ಟಿದೆಯೋ, ಯಸ್ಮಾದಿದಂ ಜಗದಜಾಯತ ಯತ್ರ ತಿಷ್ಠತ, ಯಾರಲ್ಲಿ ಇದೆಯೋ, ಅತ್ಯಂತ ಸಮಸ್ತ ಯತ್ರ ತಿಷ್ಠತ್ಯಂತೆ ಸಮಸ್ತಮಿದಮಸ್ತಮುಪೈತಿ ಅಂತ. ಕೊನೆಗೆ ಮತ್ತೆ ಪುನಃ ಇದೆಲ್ಲವೂ ಯಾರಲ್ಲಿ ಹೋಗಿ ಸೇರ್ಕೊಳ್ತದೋ ಅಂತಹ ತಸ್ಮೈ ನಮಃ ಸದ್ ಅಸಾದ ಅಸತ್ ಆದಿ ವಿಕಲ್ಪ ಶೂನ್ಯ. ಸತ್ ಅಸತ್ ಎರಡೂ ಇರ್ತಕ್ಕಂಥ, ಎರಡಕ್ಕೂ
ಆದಿಯಾಗಿರ್ತಕ್ಕಂಥ ಸತ್ ಅಸತ್ ಎನ್ನುವ ಗುಣ ಸಹಿತ ಅವನಿಂದ ಈಚೆಗೆ ಬಂದಿದ್ದು. ಅಂಥ ಆದಿಯಲ್ಲಿರ್ತಕ್ಕಂಥ ವಿಕಲ್ಪ ಶೂನ್ಯನಾದ, ವಿಕಲ್ಪ ಶೂನ್ಯ ಅಂದ್ರೆ ಬದಲಾವಣೆ ಇಲ್ಲದೆ ಇರ್ತಕ್ಕಂಥ ಇಂತಹ ಪುರುಷೋತ್ತಮನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅದರಿಂದ ಯಸ್ಮಾದಿದಂ ಜಗದಜಾಯತೆ ಯತ್ರ ತಿಷ್ಠತ್ಯಂತೆ ಸಮಸ್ತ ವಿನಮಸ್ತುಪೈತಿ ಯತ್ರ ತಸ್ಮೈ ನಮಃ ಸದಾ ಸದಾದಿ ವಿಕಲ್ಪ ಶೂನ್ಯ ಚೈತನ್ಯ ಮಾತ್ರ ಉಪುಷೇ ಪುರುಷೋತ್ತಮಾಯ. ಇವೆರಡು ಪದ್ಯಗಳನ್ನ ಅಥವಾ ಎರಡು ಶ್ಲೋಕಗಳನ್ನ ತಮ್ಮ ಮುಂದಿಟ್ಟಿದ್ದು ಯಾಕೆಂದ್ರೆ ನಾವು ಸೃಷ್ಟಿಯಲ್ಲಿ ಏನು ಮೊದಲು ಇತ್ತು, ಸೃಷ್ಟಿಯಲ್ಲಿ ಪೂರ್ವದಲ್ಲಿ ಏನಿತ್ತು, ಸೃಷ್ಟಿ ಹೇಗಾಯಿತು, ಈ ಥಿಯಾಸಫಿಯಲ್ಲಿ ಇರ್ತಕ್ಕಂಥ ಎರಡು ಜ್ಞಾನಗಳಲ್ಲಿ ಒಂದು ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟಂಥ ಜ್ಞಾನ, ಎರಡನೆಯದು ಮಾನವನ ಸೃಷ್ಟಿಗೆ ಸಂಬಂಧಪಟ್ಟಂಥ ಜ್ಞಾನ. ಆದರೆ ವಿಶ್ವ ಸೃಷ್ಟಿ ಮಾನವ ಸೃಷ್ಟಿ ಇದೆರಡು ಬೇರೆ ಬೇರೆ ಆಗುತ್ತೆ, ಅದಕ್ಕೆ ಒಂದಕ್ಕೆ ಸಂಬಂಧವಿಲ್ವೇ? ಆದ್ರಿಂದ ಥಿಯಾಸಫಿ ಇವೆರಡನ್ನೂ ಸಂಬಂಧಿಸ್ತಕ್ಕಂಥ. ಅದಕ್ಕೋಸ್ಕರನೇ ಈ ಒಂದು ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಹೇಳಿ HP ಬ್ಲಾವರ್ಸ್ಕಿ ಅವರು ಬರೆದಂತ ಒಂದು ಉದ್ಗ್ರಂಥದಲ್ಲಿ ಅದರಲ್ಲಿ ಎರಡು ಭಾಗಗಳಿವೆ. ಒಂದು ಕಾಸ್ಮೋಜೆನಿಸಿಸ್ ಅಂದ್ರೆ ವಿಶ್ವ ಸೃಷ್ಟಿಯ ವಿಚಾರ, ಇನ್ನೊಂದು ಆಂಥ್ರಪೋಜೆನಿಸಿಸ್ ಅಂದ್ರೆ ಮಾನವ ಸೃಷ್ಟಿಯ ವಿಚಾರ. ಹೇಗೆ ಮನುಷ್ಯ ತನ್ನ ಈ ರೂಪಕ್ಕೆ ಬಂದಿದ್ದಾನೆ, ಇದು ಎರಡಕ್ಕಿರ್ತಕ್ಕಂಥ ಸಂಬಂಧವೇ ಈ ಸೀಕ್ರೆಟ್ ಡಾಕ್ಟ್ರಿನ್ ಮಹತ್ತಾದಂಥ ವಿಷಯ. ಆದ್ರಿಂದ ನಾವು ಈ ದಿನ ಪ್ರಪ್ರಥಮವಾಗಿ ನಮ್ಮ ಒಂದು ಸೃಷ್ಟಿ ಹೇಗಾಯಿತು, ನಾವು ಮನುಷ್ಯರಾಗಿರೋರು ಈಗಾಗಲೇ ಮನುಷ್ಯರು ಅನೇಕ ಕೆಳಜನ್ಮಗಳಿಂದ ಬಂದಿದ್ದೀವಿ. ಆ ಕೆಳಜನ್ಮ ಯಾರಿಂದ ಬಂತು? ಇವತ್ತು ಖನಿಜಗಳು ಯಾರಿಂದ ಬಂತು? ಸಸ್ಯ ಯಾರಿಂದ ಬಂತು? ನಾವೇನಾದ್ರೂ ವಿಜ್ಞಾನಿಗಳು ಯಾವುದನ್ನಾದ್ರೂ ಮಾಡಕ್ ಸಾಧ್ಯವೇ? ನಾವೇನೋ ಒಂದನ್ನ ಇನ್ನೊಂದಕ್ಕೆ ಬದಲಾಯಿಸಬಹುದು, ಆದ್ರೆ ವಿಜ್ಞಾನದಿಂದ ಯಾವುದನ್ನು ಹೊಸದಾಗಿ ಸೃಷ್ಟಿ ಮಾಡೋದಕ್ಕೆ ಯಾವುದೂ ಸಾಧ್ಯವಿಲ್ಲ. ಏನಿದ್ರು ಇರೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಇರೋದನ್ನ ಒಂದರಲ್ಲೂ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಇರತಕ್ಕಂಥ ಪ್ರಯತ್ನಗಳಲ್ಲಿ ವಿಜ್ಞಾನಿಗಳು ಸಫಲರಾಗಿರ್ತಾರೆ ಅಷ್ಟೇ ಹೊರತು ಯಾವುದನ್ನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. ಹಾಗಾದ್ರೆ ಸೃಷ್ಟಿ ಎಲ್ಲಿಂದ ಆಯಿತು? ಈ ಸೃಷ್ಟಿಗೆ ಮೂಲಭೂತವಾದಂಥ ದ್ರವ್ಯ ಎಲ್ಲಿತ್ತು? ಯಾಕೆ ನಾವಿವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಆ ಮನೆಗೆ ಒಂದು ಪ್ಲಾನ್ ಹಾಕಿ ಅದಕ್ಕೆ ಬೇಕಾದಂಥ ಕಲ್ಲು, ಇಟ್ಟಿಗೆ, ಸಿಮೆಂಟು, ಮರ ಮುಂತಾದಂಥ ಎಲ್ಲ ಸಾಮಗ್ರಿಗಳನ್ನು ತಂದು ಶೇಖರಿಸಿ ಅದನ್ನು ಕೆಲಸಗಾರರಿಗೆ ವಹಿಸಿ ಕೆಲಸಗಾರರು ಕಟ್ಟಿ ಆಮೇಲೆ ಮನೆ ಆಗ್ತದೆ. ಅದಕ್ಕೆ ಮುಂಚೆ ಮನೆ ನಮ್ಮ ಮನಸ್ಸಿನಲ್ಲಿತ್ತು. ನಮ್ಮ ಮನಸ್ಸಿನಲ್ಲಿದ್ದಕ್ಕೆ ನಾವು ಧನವನ್ನು ಒದಗಿಸಿದ್ವಿ, ಧನದಿಂದ ಸಾಮಾನುಗಳು ಬಂತು, ಸಾಮಾನಿನಿಂದ ಮನೆ ಆಯಿತು. ಹೀಗೆ ಈ ಒಂದರಿಂದ ಒಂದು ಆಗ್ತಕ್ಕಂಥ ಸೃಷ್ಟಿಗೆ ನಾವು ಕಾರಣ ಹುಡುಕಬಹುದು. ಆದರೆ ವಿಶ್ವ ಸೃಷ್ಟಿಗೆ ಬೇಕಾದಂಥ ಎಲ್ಲ ಮೂಲ ವಸ್ತು ಎಲ್ಲಿತ್ತು? ಇವತ್ತು ನಾವು ಭೂಮಿಯನ್ನು ನೋಡ್ತಾ ಇದ್ದೇವೆ. ನಮಗೆ ಗೊತ್ತಿರ್ತಕ್ಕಂಥ ಒಂದು ಪರಿಚಿತವಾದ ಗ್ರಹ ಭೂಗ್ರಹ. ಈ ಭೂಗ್ರಹದಲ್ಲಿ ನಾವೆಲ್ಲ ಜೀವಿಗಳಿದ್ದೇವೆ. ನಮ್ಮ ಸುದೈವದಿಂದ ಭೂಮಿಯೊಂದೇ ನಮ್ಮ ಸೌರಗ್ರಹದಲ್ಲಿ, ಸೌರವ್ಯೂಹದಲ್ಲಿ ಜೀವಿಗಳನ್ನು ಹೊಂದಿರತಕ್ಕಂಥ ಗ್ರಹ ಅಂತ ಗೊತ್ತಾಗಿದೆ. ಆದರೆ ಇದರಂತೆಯೇ ಬೇರೆ ಗ್ರಹಗಳು ಉಂಟಾಗಿವೆ. ಇವುಗಳನ್ನೆಲ್ಲ ಉಂಟು ಮಾಡಿರೋದು ಯಾತ್ರಿಂದ? ಒಬ್ಬ ಸೂರ್ಯನಿಂದ. ಆ ಸೂರ್ಯ ತನ್ನ ಒಂದು ಭಾಗದಿಂದಲೇ ಇವುಗಳನ್ನೆಲ್ಲ ಸೃಷ್ಟಿ ಮಾಡ. ಆದರೆ ಬರೀ ಸೂರ್ಯನೆಲ್ಲ, ನಮ್ಮ ವಿಶ್ವದಲ್ಲಿರ್ತಕ್ಕಂಥ ನಾವು ರಾತ್ರಿ ಹೊತ್ತು ಆಕಾಶದಲ್ಲಿ ನೋಡಿದ್ರೆ ಅಸಂಖ್ಯಾತ ಕೋಟ್ಯಾನುಕೋಟಿ ನಕ್ಷತ್ರಗಳು, ನಿಹಾರಿಕೆಗಳು, ಜ್ಯೋತಿರ್ಮೇಘಗಳು ಎಲ್ಲ ಕಾಣ್ತವೆ. ಇಂಥದ್ದೆಲ್ಲ ಕಾಣುವಾಗ ಇವುಗಳಿಗೆಲ್ಲ ನಾವು ದೂರವನ್ನ ಲೆಕ್ಕ ಹಾಕೋದಿಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ, ಸೋತ್ ಬಿಡ್ತೇವೆ. ಯಾಕೆಂದ್ರೆ ಎಲ್ಲ ದೂರಗಳು ಒಂದು ಜ್ಯೋತಿರ್ವರ್ಷದ ಅಥವಾ ಒಂದು ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ತದೆ ಎನ್ನುವುದರ ಆಧಾರದ ಮೇಲೆ ಈ ದೂರಗಳನ್ನು ವರ್ಷಗಟ್ಟಲೆ ಲೆಕ್ಕ ಹಾಕಬೇಕು. ಒಂದು ಅತ್ಯಂತ ಹತ್ತಿರದ ನಕ್ಷತ್ರವೇ ನಮಗೆ ಸೂರ್ಯ. ಅದಕ್ಕಿಂತಲೂ ಎಲ್ಲ ನಕ್ಷತ್ರಗಳು ಅನೇಕ ವರ್ಷಗಳ ದೂರ ಇವೆ. ಹಾಗೆ ಎಂತ ಗೊತ್ತಾಗಿದೆ ಅಂದ್ರೆ ಸೂರ್ಯನಿಂದಲೇ ಅಲ್ಲದೇನೆ ಬೇರೆ ಎಲ್ಲ ನಕ್ಷತ್ರ ರಾಶಿಗಳು, ನಕ್ಷತ್ರ ಪುಂಜ ಎಲ್ಲ ಇದ್ರೆ ಇಡೀ ವಿಶ್ವದಲ್ಲಿ ಇವೆಲ್ಲದ್ರ ಸೃಷ್ಟಿ ಹೇಗಾಯ್ತು? ಎಲ್ಲೋದ್ರ ಸೃಷ್ಟಿ ಆಗ್ಬೇಕಾದ್ರೆ ಏನಿತ್ತು ಮೂಲ ವಸ್ತು? ಒಂದು ಮನೆ ಕಟ್ಟಬೇಕಾದ್ರೆ ಇಷ್ಟೆಲ್ಲ ಸಾಮಾನು ತರಬೇಕು ಅಂತ ಗೊತ್ತಿದ್ರೆ ಇಡೀ ವಿಶ್ವವನ್ನ ಹೇಗೆ ಸೃಷ್ಟಿ ಮಾಡಲಾಯಿತು? ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಯಾವುದಾದ್ರೂ ಹೊರಗಡೆಯಿಂದ ಇನ್ನೇನಾದ್ರು ಸಾಮಾನು ತರೋದಕ್ಕೆ, ಇದಕ್ಕೆ ಬೇಕಾದ ಸಾಮಗ್ರಿ, ಮೂಲ ದ್ರವ್ಯ ತರೋದಕ್ಕಾಗತ್ತೆ? ಏನೂ ಇಲ್ಲ. ಇದೇ ಬಹಳ ವಿಚಿತ್ರ. ನಾವು ಇದನ್ನು ಯೋಚನೆ ಮಾಡಿದ್ರೆ ನಮ್ಮ ಸ್ಥಾನ ಅತ್ಯಂತ ಕ್ಷುಲ್ಲಕವಾದ್ದು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಒಂದು ಸೂರ್ಯನಲ್ಲಿ ಸುಮಾರು 35 ಲಕ್ಷ ಭೂಮಿಗಳಿರಬಹುದು. ಒಂದು ಸೂರ್ಯನಲ್ಲಿ 35 ಲಕ್ಷ ಗಾತ್ರ ಭೂಮಿಗಳಿರಬಹುದು.
ಭೂಮಿ ಮೇಲೆ ಕೋಟ್ಯಾಂತರ ಜನರಿದ್ದೇವೆ ಅಂತದ್ರಲ್ಲಿ ಒಬ್ಬ ಮನುಷ್ಯನಿಗೆ ಯಾವ ಸ್ಥಾನವನ್ನು ಕೊಡಬಹುದು? ಅಣುವಿನಲ್ಲೂ ಅಣುವಾಗಿರ್ತಕ್ಕಂಥದ್ದು. ಆದರೆ ಇಂಥದ್ದೇ ಒಬ್ಬ ಮನುಷ್ಯ ತನ್ನ ಶಕ್ತಿಯಿಂದ ದೇವತ್ವದ ಕಡೆಗೆ ಹೋಗ್ತಕ್ಕಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಆದ್ರಿಂದಲೇ ಮನುಷ್ಯ ಜನ್ಮಕ್ಕೆ ಬಹಳ ಪ್ರಾಮುಖ್ಯತೆ. ಈ ಮನುಷ್ಯನ ಸೃಷ್ಟಿ ಹೇಗಾಯಿತು, ಮನುಷ್ಯನ ಸೃಷ್ಟಿಗೂ ಮುಂಚೆ ವಿಶ್ವ ಸೃಷ್ಟಿ ಹೇಗಾಯಿತು, ಇವೆರಡಕ್ಕೂ ಮೂಲಕರ್ತ ಯಾರು, ಇದನ್ನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆದ್ರೆ ಇದನ್ನು ತಿಳ್ಕೊಳ್ಬೇಕಾದ್ರೆ ಬಹಳ ಒಂದು ಕ್ಲಿಷ್ಟವಾದಂತಹ ವಿಚಾರವಿದೆ. ಒಂದು ಉದಾಹರಣೆಯನ್ನು ನಿಮ್ಮ ಮುಂದಿಡ್ತೇನೆ. ಉಪನಿಷತ್ತಿನಲ್ಲಿ ಶ್ವೇತಕೇತು ಅನ್ನುವ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಆ ಶ್ವೇತಕೇತುವಿನ ತಂದೆ ಅವನಿಗೆ ವಿಚಾರವನ್ನು ತಿಳಿಸ್ತಿರ್ತಾನೆ, ಈ ಪರಬ್ರಹ್ಮದ ವಿಚಾರವನ್ನು. ಈಗ ಬ್ರಹ್ಮ ಅನ್ನೋ ಪದ ಅನೇಕ ಸಲ ಬಳಕೆಗೆ ಬಂತು. ಬ್ರಹ್ಮ ಅಂದ್ರೆ ಏನು ಅಂದ್ರೆ, ಬ್ರಹ್ಮವನ್ನ ಅರಿಯಲಾಗದೆ ಬ್ರಹ್ಮ. ಅದನ್ನ ಅರಿತೀವಿ ಅಂತಾದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಹಾಕ್ಬಿಡ್ತೀವಿ. ಇದೆ ಅಂತ ಹೇಳ್ಬಿಟ್ರೆ ಆಗೋಯ್ತು. ಅದನ್ನ ನಿರ್ದೇಶನ ಮಾಡ್ತಕ್ಕಂಥದ್ದೇ ಅದಕ್ಕೆ ಚ್ಯುತಿಯನ್ನು ತಂದ ಹಾಗೆ. ಅದಕ್ಕೋಸ್ಕರ ನಾವು ಬ್ರಹ್ಮವನ್ನ ಅರಿದ್ರೆ ಅದಕ್ಕೆ ಏನು ಹೇಳಬೇಕಾಗಿಲ್ಲ. ಅದಕ್ಕೆ ಒಂದು ಕಡೆಯಲ್ಲಿ ಸರ್ವಜ್ಞ ವಚನ ಬರ್ತದೆ, ಬೊಮ್ಮವನು ಅರಿದವನು ಸುಮ್ಮನೆ ಇರಬೇಕು, ಸುಮ್ಮನೆ ಇರದಿರೆ ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಅಂತ. ಮನೆಯಲ್ಲಿ ಕಳ್ತನ ಮಾಡಕ್ ಬಂದಿರ್ತಾನೆ, ಅವನು ಬಂದು ನಿಶಬ್ದವಾಗ್ತಾನೆ, ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ತಾನೆ. ಅಲ್ಲಿ ಬಂದು ಕೆಮ್ಮಿಟ್ರೆ ಏನಾಗ್ತದೆ? ಎಲ್ಲ ಮನೆಯವರೆಲ್ಲ ಇದ್ದವನು ಹಿಡ್ಕೊಂಡು ಪೊಲೀಸಿಗೆ ಕೊಡ್ತಾರೆ. ಹಾಗೆ ಬ್ರಹ್ಮವನ್ನು ತಿಳ್ಕೊಂಡವನು ಆ ಬ್ರಹ್ಮಾನಂದವನ್ನು ಅನುಭವಿಸ್ಬೇಕೇ ಹೊರತು ಇದೇ ಬ್ರಹ್ಮ ಅಂತ ಯಾರಿಗಾದ್ರೂ ಹೇಳಿದ್ರೆ ಅದು ಹೇಗೆ ಬ್ರಹ್ಮವಾಗ್ತದೆ? ಬ್ರಹ್ಮವನ್ನು ನಿರ್ದೇಶಿಸಕ್ಕಾಗತ್ತೆ? ಇವನ್ ಮನಸ್ಸೃಷ್ಟಿಗೆ ಅದು ಮನಸ್ಶಕ್ತಿಗೆ ಒಳಪಡುತ್ತೆ? ಇಲ್ಲ. ಖಂಡಿತವಾಗಿ ಅದಕ್ಕಿಂತಲೂ ಮೇಲ್ಪಟ್ಟಿದ್ದಾದ್ರಿಂದ ಬ್ರಹ್ಮವನ್ನು ಅರಿಯುವ ಪ್ರಯತ್ನ ಮಾಡಬಹುದೇ ಹೊರತು ಬ್ರಹ್ಮವನ್ನು ಅರಿಯುವುದು ಸಾಧ್ಯವಿಲ್ಲ. ಅರಿತರೆ ಸುಮ್ಮನಿರ್ಬೇಕಾಗ್ತದೆ. ಯಾರಿಗೂ ಇದು ಬ್ರಹ್ಮ ಅಂತ ಹೇಳೋದಕ್ಕೆ ವಿವರಣೆಗೆ ಸಾಧ್ಯವಿಲ್ಲ. ಅದಕ್ಕೆ ಅದನ್ನ ಬಹಳ ಅಣೋರಣೀಯಾನ್ ಮಹತೋ ಮಹಿಯಾನ್, ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂದ್ರೆ ಅಣುವಿನಲ್ಲಿ ಅಣುವಾಗಿರ್ತಕ್ಕಂಥವನು, ಮಹತ್ತಿನಲ್ಲಿ ಮಹತ್ತಾಗಿರ್ತಕ್ಕಂಥದ್ದು. ಇಂಥ ಕಲ್ಪನೆಗಳನ್ನು ಕೊಡ್ಬೋದೇ ಹೊರತು ಬ್ರಹ್ಮ ಹೀಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಬ್ರಹ್ಮ ಇದೆ. ಯಾಕೆ? ಬ್ರಹ್ಮನಿಂದಲೇ ಎಲ್ಲ ಈ ಸೃಷ್ಟಿ ಬಂದಿರೋದು. ಅದಕ್ಕೆ ಬ್ರಹ್ಮನಿಗೂ ಇನ್ನೊಂದು ಮೇಲಿನ ಶಕ್ತಿ ಪರಬ್ರಹ್ಮ. ಯಾಕೆಂದ್ರೆ ವಸ್ತು ಯಾವುದು ಆದಿಯಲ್ಲಿ ಯಾವುದೂ ಇಲ್ಲದಾಗ ಏನಿತ್ತು ಅದನ್ನೇ